ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಸಿದ್ದರಾಮಯ್ಯನವರ ಮಾತಿಗೆ ಯಾವುದೇ ರೀತಿಯ ಬೆಲೆ ಕೊಡುವಂತ ಅಗತ್ಯ ಇಲ್ಲ. ಈಗಾಗಲೇ ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಿಂದೆ ಈಗ ಎಷ್ಟು ಸಾವಿರ ಕೋಟಿ ಹಣವನ್ನು ನಾವು ಕೊಟ್ಟಿದ್ದೇವೆ ಕರ್ನಾಟಕಕ್ಕೆ ಅನ್ನೋ ಮಾತನ್ನ ಈಗಾಗಲೇ ಸ್ವತಃ ಅಮಿತ್ ಶಾ ಜಿಯವರು ಎಲ್ಲವನ್ನೂ ಹೇಳಿದ್ದಾರೆ. ವಿನಾಕಾರಣ ಆರೋಪ ಮಾಡುವಂಥದ್ದು ಸಿದ್ದರಾಮಯ್ಯನವರ ಒಂದು ಸಹಜ ಪ್ರವೃತ್ತಿ. ಆದ್ದರಿಂದ ಸಿದ್ದರಾಮಯ್ಯನವರ ಮಾತಿಗೆ ಅದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ದೇವೇಗೌಡರು ಸಹ ಸಹಕಾರ ಕೊಡ್ತಾ ಇರೋದ್ರೆ ಅವರು ಸಹ ರಾಜ್ಯದಲ್ಲಿ ಓಡಾಟ ಮಾಡ್ತಿರೋದ್ರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 28 ಕ್ಷೇತ್ರ ಗೆದ್ದು, ಕೇಂದ್ರದಲ್ಲಿ 400ಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದು, ಮಗದೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ದೇಶದ ಪ್ರಧಾನಿ ಆಗೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ನಿಮ್ಮೆಲ್ಲರ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾ ನಮ್ಮ ಯದುವೀರ್ಜಿಯವರು ಸಹ ದೊಡ್ಡ ಹಂತದಲ್ಲಿ ಗೆಲ್ತಾರೆ. ನಮ್ಮೆಲ್ಲ ಲೋಕಸಭೆಗೆ ನಿಂತಿರುವಂಥ ನಮ್ಮ ಅಭ್ಯರ್ಥಿಗಳು 28 ಕ್ಷೇತ್ರ ಗೆಲ್ಲಿಸಿದ ನಮ್ಮ ಗುರಿ. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದನ್ನು 100% ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗೆ. ಧನ್ಯವಾದ ಸರ್. ಎಲ್ಲಾ ನಾಯಕರು ಜೂನ್ 4ನೇ ತಾರೀಕು ಆದ್ಮೇಲೆ ಕೌಂಟ್ ಡೌನ್ ಚೂರಿ ಸರ್ಕಾರ ಉಳಿಯಲ್ಲ ಅಂತ ಹೇಳ್ತಿದ್ದಾರೆ. ನಿನ್ನೆ ಕೂಡ ಬೊಮ್ಮಾಯಿ ಕೂಡ ಅದೇ ಹೇಳಿದ್ದಾರೆ, ಈ ಸರ್ಕಾರ ಜೂನ್ 4 ಆದ್ಮೇಲೆ ಉಳಿಯಲ್ಲ ಕರ್ನಾಟಕದಲ್ಲಿ ಅಂತ. ಏನ್ ಸರ್ ಇದ್ರ ಅರ್ಥ? ಏನ್ ಸರ್? ನಾನು ಬೇರೆ ಯಾರೇ ಹೇಳಿದ್ದಾರೆ ಅಂದ್ರೂ ನನಗೆ ಗೊತ್ತಿಲ್ಲ. ನಾನು ಆ ಮಾತನ್ನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಈ ಸಂದರ್ಭ ಇರೋದು ಕೇವಲ ಲೋಕಸಭಾ. ಈ ಲೋಕಸಭೆಯಲ್ಲಿ 28 ಗೆಲ್ಲಕ್ಕೆ ಏನೇನು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ರಾಜಕೀಯ ಪರಿಣಾಮ ಆಗುತ್ತೆ, ಕಾದ್ ನೋಡೋಣ. ನಾನು ಈ ಸಮಯದಲ್ಲಿ ಆ ರೀತಿ ಯಾವುದೇ ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ನೀವೇ ಹೇಳಿದ್ರಿ ಸರ್, ನೀವೇ ಜೆಡಿಎಸ್ ಸಮನ್ವಯ ಸಮಿತಿ ಸಭೆಯಲ್ಲಿ ಹೇಳಿದ್ರಿ ಸರ್, ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಇರಲ್ಲ ಅಂತ. ನನ್ನ ಬಾಯಿಂದ ಮಾತು ಬಂದಿಲ್ಲ. ಲೋಕಸಭಾ ಚುನಾವಣೆ ಆದ್ಮೇಲೆ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದೇನೆ ಹೊರತು ಆ ಮಾತು ನಾನು ಹೇಳಿಲ್ಲ. ಏನಾಗುತ್ತೆ ಕಾದ್ ನೋಡೋಣ. ಈಗ ಏನಿದ್ರು ಲೋಕಸಭೆ 28 ಗೆದ್ದು ಮೋದಿಯವರ ಕೈ ಬಲಪಡಿಸಬೇಕು. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದನ್ನು 100% ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ನನಗೆ. ಹಾಲಿ ಸಂಸದೆ ಆಗಿರುವಂತಹ ಸುಮಲತಾ ಅವರು ಈ ಸ್ಥಾನ ಬಿಟ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬಿಜೆಪಿ ವಲಯದಲ್ಲೂ ಕೂಡ ಅವರಿಗೆ ಬೇರೆ ಯಾವುದಾದ್ರೂ ಸ್ಥಾನಮಾನ ಕೊಡುವಂತ ಸುಮಲತಾ ಅವರು ಈಗಾಗಲೇ ಬಿಜೆಪಿನ ಸೇರ್ಬೇಕು ನಿಶ್ಚಯ ಮಾಡಿದ್ದಾರೆ. 6ನೇ ತಾರೀಕು ಬಿಜೆಪಿ ಕಚೇರಿಗೆ ಬಂದು ಸೇರ್ತಾ ಇದ್ದಾರೆ. ಅದರಿಂದ ನಮ್ಗೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಅವ್ರನ್ನ ಸ್ವಾಗತ ಮಾಡ್ತೇನೆ. ವಾತಾವರಣ ನಮ್ಮ ಪರವಾಗಿದೆ, ಅನುಕೂಲವಾಗಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.